ಯಾಕೆ ಮನೆ ಬಿಟ್ಟು ಬಂದ್ರಿ? ಆ ಸುಹಾಸಿನಿಯವ್ರು ಏನಾದ್ರು ಅಂದ್ರ? ಇಲ್ಲ. ವೈಜಯಂತಿ ಅವರೇ, ವೇದಾಂತ್ ನಿಮ್ಮನ್ನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದ ಅಲ್ವಾ? ಅವನು ಹೀಗೆಲ್ಲ ನಿಮ್ಮನ್ನು ಕಳಿಸಲ್ಲ. ಮತ್ತು ನೀವ್ಯಾಕೆ ಮನೆ ಬಿಟ್ಟು ಬಂದ್ರಿ? ನಾನು ಕಳಿಸಿದ್ದೆ ವೇದಾಂತ್ ಅವರು. ನೀವು ಮೌನವಾಗಿರೋದನ್ನ ನೋಡಿದ್ರೆ ಖಂಡಿತ ಇದರಲ್ಲಿ ಆ ಸುಹಾಸಿನಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೇನೂ ಇಲ್ಲ. ಪರವಾಗಿಲ್ಲ ಬಿಡಿ. ನಿಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ವೈಜಯಂತಿಯವರೇ, ನೀವು ತಪ್ಪು ತಿಳಿಯೋಲ್ಲ ಅಂದರೆ ಒಂದು ಮಾತು ಹೇಳ. ನಮ್ಮ ಮನೆಗೆ ಬಂದ್ಬಿಡಿ. ಬೇಡ ಬೇಡ, ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗ್ತೀನಿ. ಅಮ್ಮ ನನಗೆ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾಳೆ. ವೇದಾಂತ್ ಮನೆಯವ್ರು ಬಿಟ್ಟರೆ ಈ ಊರಲ್ಲಿ ನಿಮಗೆ ಬೇರೆ ಯಾರೂ ಪರಿಚಯದವ್ರು ಇಲ್ಲ ಅಂತ. ಈಗ ಹೇಳಿ, ನಿಜವಾಗ್ಲೂ ನಿಮಗೆ ಇಲ್ಲಿ ಸಂಬಂಧಿಕರಿದ್ದಾರಾ? ಸರಿ, ಬನ್ನಿ ನಮ್ಮ ಮನೆಗೆ. ಬೇಡ ಪರಿಮಳ ಅವರೇ, ನಾನು ಸುಮ್ಮನೆ ನಿಮ್ಗೆ ಹೊರೆ ಆಗ್ತೀನಿ. ನೋಡಿ, ನೀವು ಹೊರಗಿರೆ ಅಂತೆಲ್ಲ ಮಾತಾಡ್ಬೇಡಿ. ನಾನು ತಿನ್ನೋ ಊಟದಲ್ಲಿ ನಿಂದು ಅಂತದ್ದು ಕೊಡ್ತೀನಿ, ಸರಿನಾ? ಬೇಡ ಪರಿಮಳ ಅವರೇ. ವೈಜಯಂತಿ ಅವರೇ, ನಿಮ್ಮ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ನಾನು ಹಾಗೆ ಹೋಗ್ತಿದ್ನಾ? ಜೊತೆಲಿ ಕರ್ಕೊಂಡು ಹೋಗ್ತಿದ್ದೆ ತಾನೆ. ಈಗ ನೀವು ತಂಗಿ, ನಾನು ಅಕ್ಕ, ನೀವು ನನ್ನ ಜೊತೆಗೆ ಬರಬೇಕಷ್ಟೆ. ಪರಿಮಳ ಅವರೇ, ನೀವು ಮಾತಿನಲ್ಲಿ ಕಟ್ ಹಾಕ್ತಾ ಇದ್ದೀರಾ. ನಾನು ಎಲ್ಲಿಗೂ ಬರಲ್ಲ. ಅದು ಅಲ್ಲದೆ ನಿಮ್ಮ ಮನೆಗೆ ಬಂದು ನಾನು ಏನು ಮಾಡಲಿ? ಈಗ ನಮ್ಮ ಮನೆಗೆ ರಾಜ್ಕುಮಾರ ಬಂದಿದ್ದಾನಲ್ಲ, ಅವನ ಜೊತೆಗೆ ಆಟಾಡಿ. ದಿಕ್ಕಿ ನಿಮಗೆ ಮಗನ ಥರ ತಾನೆ, ಇದು ಮೊಮ್ಮಗು, ಅವನ ಜೊತೆಗಿರಿ. ವೈಜಯಂತಿ ಅವರೇ, ನೀವು ನನ್ನ ಮನೆಗೆ ಬರಬೇಕು, ನನ್ನ ಮೇಲೆ ಆಣೆ. ಅಯ್ಯೋ ಪರಿಮಳ ಅವರೇ, ನೀವು ನನ್ನ ತಂಗಿ ಅಂದರೆ ವರ್ಷದಲ್ಲಿ ನಾನು ಅಕ್ಕ ಆಗ್ತೀನಿ. ನೀವೇನಾದರೂ ಬರದೇ ಇದ್ದು ನನಗೇನಾದರೂ ಹೆಚ್ಚು ಕಮ್ಮಿ. ಪರಿಮಳ ಅವರೇ, ಹಾಗೆಲ್ಲ ಮಾತಾಡಬೇಡಿ. ಬನ್ನಿ ಹೋಗೋಣ. ನೀವೇನು ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತು. ವೇದಾಂತ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಅಲ್ವಾ? ತಲೆ ಕೆಡಿಸ್ಕೋಬೇಡಿ, ನಾನು ಯಾರಿಗೂ ಏನೂ ಹೇಳಲ್ಲ. ಯಾರದು? ನಾನು ಅಮೂಲ್ಯ. ಏನು ಸೌಂಡ್ ಬಂದಿದ್ದು? ಗಂಟು ಮುಟ್ಟೆ ಕಟ್ಕೊಂಡು ಬಂದಿದ್ದೀನಿ. ಯಾಕಮ್ಮ? ಯಾಕೆ ಅಂದ್ರೆ ನಿಮ್ಮ ಮೊಮ್ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ. ಓ, ವೈಜಯಂತಿನ ಮನೆ ಬಿಟ್ಟು ಹೋಗೋ ಅಂದಿದ್ದಕ್ಕ? ಹ್ಞೂ ಅಜ್ಜಿ, ಪಾಪ ವೈಜಯಂತಿ ಅಮ್ಮ ವೇದಾಂತ್ನ ಸ್ವಂತ ಮಗನ್ ತರ ನೋಡ್ಕೋತಾ ಇದ್ರು. ಆ ವೇದಾಂತ್ ಯಾಕಾದ್ರೂ ಹಿಂಗ್ ಮಾಡಿದ್ಲು? ಸ್ವಂತ ತಾಯಿ ತರ ಅಲ್ಲಮ್ಮ, ಸ್ವಂತ ತಾಯಿನೇ. ಅಜ್ಜಿ, ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟಾ? ಅಜ್ಜಿ, ನಿನ್ನೆ ಕೇಳ್ತಿರೋದು. ಏನು ಸಪೋರ್ಟ್ ಮಾಡ್ಬೇಕಮ್ಮ? ವೇದಾಂತು ವೈಜಯಂತಿ ಅಮ್ಮನ ಮನೆ ಬಿಟ್ಟು ಯಾಕೆ ಕಳಿಸ್ತಾ? ಅವನೇ ಹೋಗಿ ವೈಜಯಂತಿ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಡು ಬರೋವರೆಗೂ ನಾನು ಈ ರೂಮ್ ಬಿಟ್ಟು ಹೋಗಲ್ಲ. ನಾನು ಮಾಡ್ತಿರೋ ಶಪಥ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ಅಣ್ಣ ಮಾಡಿ ಸ್ವಲ್ಪನೂ ಸರಿ ಇಲ್ಲ. ನನಗೆ ತುಂಬ ಕೋಪ ಬರ್ತಾ ಇದೆ. ಅಮ್ಮೋ, ಅಣ್ಣ ಯಾಕೋ ಹಿಂದೆ ಮುಂದೆ ನೋಡಿದೆ ಅಮ್ಮನ ಆಚೆ ಆಗ್ದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ವಿಷಯದಲ್ಲಿ ನನ್ನ ಸಪೋರ್ಟ್ ಕೂಡ ನಿನಗೇನೆ. ಕರೆಕ್ಟ್ ಅಲ್ವಾ ಅದಕ್ಕೆ? ಬರ್ರಿ, ಅವ್ನು ಬರ್ದೆ ಎಲ್ಲಿಗೆ ಹೋಗ್ತಾನೆ? ಅಜ್ಜಿ, ನಿಮ್ಮ ಮೊಮ್ಮಗ ಬಂದ ಅನ್ಸತ್ತೆ. ಅಮ್ಮೋ, ನಮಗೆ ಅಣ್ಣನ ಮೇಲೆ ಕೋಪ ಇನ್ನೂ ಹಾಗೇ ಇದೆ. ಹೇಗೆ ತೋರಿಸ್ಕೊಳ್ಳೋದು? ಹೌದಲ್ವಾ? ಏನ್ ಮಾಡಿದೋ? ಅದಕ್ಕೆ ಹೀಗ್ ಮಾಡಿದ್ರೆ ಹೇಗೆ? ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂರೋಣ, ಹೋರಾಟ ಮಾಡೋಣ. ಆರ್ತಿ, ಆರ್ತಿ, ನೋಡು ಯಾರು ಬಂದಿದ್ದಾರೆ ಅಂತ. ಅಮ್ಮ, ಹೇಳ್ಬಾರ್ದು. ಅಮ್ಮ, ನಾನೇನು ಗರ್ಭಿಣಿ ಅಲ್ಲ, ಬಾಣಂತಿ. ಹೇಗಿದ್ದೀರಾ ಆರ್ತಿ ಅವರೇ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ.
ಏನಮ್ಮ ಸಡನ್ ಆಗಿ ಬಂದಿದ್ದೀರಾ? ಆರ್ತಿ, ಅದು ಅವರು ನಿನಗೆ ಬಾಣಂತನ ಮಾಡಕ್ ಬಂದಿದ್ದಾರಮ್ಮ. ನೀನು ಎಂಥ ಅದೃಷ್ಟವಂತೆ ಗೊತ್ತಾ, ನಾನು ಅವರು ಇಬ್ಬರಿಬ್ಬರು ನಿನಗೆ ಬಾಣಂತನ ಮಾಡ್ತಾ ಇದ್ದೀವಿ. ಅಮ್ಮ ನೀವು ಬಂದಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಆದರೂ ಅಮ್ಮು ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತಾ ಇಲ್ಲ? ಅದಕ್ಕೆ ಡ್ರಿಂಕ್ಸ್ ರೇಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಈ ಕುಡುಕ್ರ ಸಂಘದ ಅಧ್ಯಕ್ಷ, ಅದೇ ಗುಡಿ ಬಂಡೆ ಇದಾನಲ್ಲ, ಅವ್ನು ಕುಡಿದೇ ಇದಾನ, ಕುಡಿತಾನೆ ತಾನೇ. ಹಂಗನೇ ಈ ಪ್ರತಿಭಟನೆನೂ ಅಷ್ಟೇ. ಪ್ರತಿಭಟನೆ ಅಂದ್ರೆ ಪ್ರತಿಭಟನೆ, ಹೋರಾಟ ಅಂದ್ರೆ ಹೋರಾಟ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಅದ್ರಲ್ಲೂ ಈ ವೇದನ್ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದಕ್ಕೆ ಹೌದಮ್ಮ, ನೀ ಹೇಳಿದ್ದು ಕರೆಕ್ಟು. ವೇದಾಂತ ಮಾಡಿದ್ದು ತಪ್ಪು. ವೈಜಯಂತಿ ಮತ್ತೆ ವಾಪಸ್ ಮನೆಗೆ ಬರಬೇಕು. ಸರಿ ಅಮ್ಮು, ಇವಾಗ ಏನಂತ ಕೂಗ್ಬೇಕು? ಧಿಕ್ಕಾರ ಧಿಕ್ಕಾರ, ವೇದನ್ ಫಸ್ಟ್ಗೆ ಧಿಕ್ಕಾರ. ಚೆನ್ನಾಗಿಲ್ಲ ಕಣೆ ಇದು. ಚೆನ್ನಾಗಿಲ್ಲ ಅಂದ್ರೆ ಅಮ್ಮು ಯಾಕೋ ಕಿಕ್ ಬರ್ತಾ ಇಲ್ಲ ಕಣೆ. ಈ ನಮ್ಮ ಡೈರೆಕ್ಟರ್ ಉಪೇಂದ್ರಲ್ಲ, ಅವ್ರು ಹೇಳ್ದಂಗೆ ಕಿಕ್ಬೇಕು ಅದನ್ನೇ ಹೋಗ್ಬೇಕಂದ್ರೆ ಕೂಗ್ಬೇಕಷ್ಟೇ, ಧಿಕ್ಕಾರ ಹಾಕಿ ಅಷ್ಟೇ. ಧಿಕ್ಕಾರ ಧಿಕ್ಕಾರ, ವೇದಾಂತ್ ವಸಿಷ್ಠಂಗೆ ಧಿಕ್ಕಾರ. ಹಾ, ಧಿಕ್ಕಾರ ಧಿಕ್ಕಾರ. ವೇದಾಂತಗೆ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ, ಹೋರಾಟ ಹೋರಾಟ, ಗೆಲ್ಲೋವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಮೇಡಮ್ ಎಲ್ಲಾರ್ಗೂ ನಮಸ್ಕಾರ. ರೌಡಿ ಮೇಡಮ್, ಇಲ್ಲಿ ಬಿರಿಯಾನಿ ಎಣ್ಣೆ ಏನ್ ಸಿಗುತ್ತೆ? ತೆಗುದ್ ಕುತ್ತ ಅಂದ್ರೆ ಗುಬ್ಲಾಳಕ್ ಸೇರ್ಕೊಂಡ್ಬಿಡ್ಬೇಕು. ಗೋವಿಂದ ಸ್ವಾಮಿ, ಇಲ್ಲೇನು ಡ್ರಿಂಕ್ಸ್ ಬಿರಿಯಾನಿ ಮಾರೋದಕ್ಕೆ ತಾತಪ್ಪನ ಛತ್ರ ಕೆಟ್ಟೋಯ್ತಾ? ನಾವು ವೇದಾಂತ್ ವಿರುದ್ಧ ಪ್ರತಿಭಟನೆ ಮಾಡ್ತಿದೀವಿ, ನೀವು ನಮಗೆ ಸಾಥ್ ಕೊಡ್ಬೇಕು. ಎಲ್ಲಿಗೆ ಹೋಗಿ? ವೇದಾಂತ ವೇದಾಂತ ನಡೆಯಲ್ಲ ನಿನ್ನಾದ. ಆರ್ತಿ ಅವರೇ, ವಿಕ್ರಾಂತ್ ಅವರು ಎಲ್ಲೂ ಹೋಗಿಲ್ಲ, ನಮ್ಗೆಲ್ಲರ ಮಧ್ಯೆ ಇದ್ದಾರೆ. ಒಂದೊಂದ್ಸಲ ಅಂತೂ ವಿಕ್ರಾಂತ್ ಅವರು ವೈಜಯಂತಿ ಅಮ್ಮ ಅಂತ ನನಗೆ ಕರೆದಾಗ ಆಗುತ್ತೆ. ಹೌದಮ್ಮ, ವಿಕ್ಕಿ ಅವ್ರು ಎಲ್ಗೂ ಹೋಗಿಲ್ಲ, ನಮ್ ಎಲ್ರ ಜೊತೆ ಇಲ್ಲೇ ಇದ್ದಾರೆ. ಏನ್ ಬೇಕು ನಿಂಗೆ? ಏನ್ ಬೇಕು? ಅಪ್ಪ ತರ್ತೀನಿ ಅಂತ ಹೇಳಿದ್ರಲ್ವಾ, ಹಠ ಮಾಡಬಾರ್ದು ನನ್ ಕಂದ. ಅಳ್ಬಾರ್ದು. ನಿದ್ದೆ ಬಂದ್ರೆ ನನ್ ವಿಕ್ಕಿ ಹಠ ಜಾಸ್ತಿ ಆಗತ್ತಲ್ಲ. ನಂಗೆ ಗೊತ್ತು ನನ್ ಪುಟಾಣಿಗೆ ಹೇಗ್ ಮಲಗಿಸ್ಬೇಕು ಅಂತ. ಬಾಯ್. ಜೂಜು ಲಾಲಿ ಜೂಜು, ಜೂಜು ಲಾಲಿ ಜೂಜು, ದೇವಕಿ ನಂದನ ಶ್ರೀ ಕೃಷ್ಣ ಬಾಲಗೆ ಜೂಜು ಲಾಲಿ ಜೂಜು, ಕಾಳಿಂಗ ಮರ್ಧನ ಪೋತನಿ ಸಂಹಾರ, ಗೋಕುಲ ಬಾಲಕ ನೀವಲಗೋ. ಕಾಳಿಂಗ ಮರ್ಧನ
ಹೋತನಿ ಸಂಹಾರ ಗೋಕುಲ ಬಾಲಕ ನೀ ನಡೆದು. ವೈದೇಹಿ ವೈದೇಹಿ ವೈ ಅದು ಆಕ್ಚುಲಿ ಅದನ್ನೇ ಹೇಳಕ್ ಬಂದೆ. ಆಕ್ಚುಲಿ ಈ ಮಗು ಹೋಟೆಲ್ ಬೆಳಿಬೇಕಾರೆ ಯಾರನ್ನ ಇಷ್ಟಪಡ್ತವ್ರೋ ಅವ್ರ ಥರನೇ ಮಗು ಹುಟ್ಟುತ್ತಂತೆ. ನಾನು ನಿನ್ನ ಇಷ್ಟಪಡ್ತಂತಲ್ಲ. ಆಕ್ಚುಲಿ ಕಣ್ಣು ನಿಮ್ಮ ಥರನೇ ಇದೆ. ಯಾಕೆ ಹೇಳಿ? ಏಕೆಂದ್ರೆ ನೀವು ನನ್ನನ್ನು ಪ್ರೀತಿಸೋದಕ್ಕಿಂತ ಹೆಚ್ಚು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಅದಕ್ಕೆ ಹೌದಾ? ಇಷ್ಟು ವರ್ಷ ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟು ಹಠ ಮಾಡ್ದ ಗೊತ್ತಾ? ವೈಜಯಂತಿ ಅವರೇ, ಹೇಗಿದ್ದೇನೆ ನಿಮ್ಮ ಮಗ? ವೈಜಯಂತಿ ಅವರೇ, ನಿಮ್ಮನ್ನೇ ಕೇಳಿದ್ದು ನಿಮ್ಮ ಮಗ ಹೇಗಿದ್ದಾನೆ ಅಂತ. ಕಣ್ಣು, ಮೂಗು, ಬಾಯಿ ಥೇಟ್ ವಿಕ್ರಾಂತೆ. ವಿಕ್ಕಿ ಚಿಕ್ಕ ವಯಸ್ಸಲ್ಲಿ ಹೀಗೆ ಇದ್ದ, ಗುಂಡಾಗಿ ಮುದ್ದಾಗಿ. ಅಮ್ಮ, ನಿಮಗೆ ಗೊತ್ತು ವಿಕ್ಕಿ ಅವರು ಚಿಕ್ಕ ವಯಸ್ಸಲ್ಲಿ ಹೀಗೆ ಇದ್ರು ಅಂತ? ನೀವೇನಾದ್ರೂ ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ರಾ? ಆರ್ತಿ, ವೈಜಯಂತಿ ಅವರು ಚಿಕ್ಕ ವಯಸ್ಸಿನಲ್ಲಿ ವಿಕ್ಕಿನ ಹೇಗೆ ನೋಡಿರೋಕ್ಕೆ ಸಾಧ್ಯಮ್ಮ? ಮಗನ್ ನೋಡಿದಾಗ ಹೀಗೆ ಇದ್ದಿರ್ಬಹುದೇನೋ ಅಂತ ಹೇಳ್ತಿದ್ದಾರೆ ಅಷ್ಟೆ. ಹೌದು, ನಾನು ಹೇಗೆ ವಿಕ್ರಾಂತ್ ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಕ್ ಸಾಧ್ಯ? ಅದೇ ಅಂದ್ಕೊಂಡೆ, ಅದ್ ಹೇಗ್ ಇಷ್ಟು ಕರೆಕ್ಟಾಗೆ ಹೀಗೆ ಹೇಳ್ತಿದ್ದೀರಾ ಅಂತ. ಕುಡಿಯೋಕ್ಕೇನಾದ್ರೂ ತರ್ತೀನಿ. ಹೋರಾಟ 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 ಎಲ್ಲೋವರೆಗೂ ಹೋರಾಟ. ಅಮ್ಮೋ, ಈ ಮಕ್ಳಾಟ ಸಾಕು ಕಣೆ. ಅಣ್ಣ ಬಂದಾಗ ಡೈರೆಕ್ಟಾಗಿ ಕೇಳ್ಬೇಡ, ವೈಜಯಂತಿ ಅಮ್ಮನ ಯಾಕೆ ಮನೆ ಬಿಟ್ಟು ಕಳಿಸ್ದ ಅಂತ. ಹೌದು ಮೇಡಮ್, ಅವಾಗಿಂದ ಕೂಗಿ ಕೂಗಿ ನನ್ನ ಕೋಗಿಲೆ ಕಂಠ ಕಾಗೆ ಕಂಠ ಆಗ್ಬಿಟ್ಟಿದೆ. ಬೇಕಾದ್ರೆ ಕೇಳಿಸ್ಕೊಳ್ಳಿ, ಒಂದು ಹಾಡು ಹೇಳ್ತೀನಿ. ಅಮೂಲ್ಯ, ಅಮೂಲ್ಯ, ವೇದಾಂತ್ ಬಂದ ಅನ್ಸುತ್ತೆ ಕಣೆ. ಯಾವುದೇ ಕಾರಣಕ್ಕೂ ಅಣ್ಣನ ಮಾತಾಡ್ಸ್ಬೇಡ. ಅವ್ನು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ. ನೋಡ್ತಾ ಇರಿ, ನಾನು ಕೊಡೋ ಟಾರ್ಚರಿಗೆ ಅವ್ನು ಈಗಲೇ ಹೋಗಿ ವೈಜಯಂತಿ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಡ್ಬರ್ಬಿಡ್ಬೇಕು. ಆ ಥರ ಮಾಡ್ತೀನಿ. ರೌಡಿ ಮೇಡಮ್, ನಿಮಗೆ ಗೊತ್ತು ಬಡ ಬಾಸ್ಗೆ ಸ್ವಲ್ಪ ಕೋಪ ಜಾಸ್ತಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬು ಹಾಕ್ತೀನಿ ನೋಡಿ. ನನ್ನ ಗಂಡಂಗೆ ಕೊಬ್ಬು ಅಂತೆಲ್ಲ ಮಾತಾಡ್ತೀರಾ? ಹೆಂಗಿದೆ ಮೈಗೆ? ಈ ಗಂಡ ಹೆಂಡತಿ ಸಂಬಂಧ ನನ್ಗೆ ಅರ್ಥನೇ ಆಗಲ್ಲ ದೇವ್ರೆ. ತಾವುಗಳು ತಮ್ಮ ಗಂಡಂಗೆ ಬೈದ್ರೆ ಓಕೆ, ಅದೇ ನಾವೇನಾದ್ರೂ ಹೇಳಿದ್ರೆ ಒಡಿಯಕ್ಕೆ ಬರ್ತಾರೆ. ನಾನಂತೂ ಯಾಟಕ್ಕಿಲ್ಲ. ಹೋಗಿ ಮೇಡಮ್. ರೂಮಲ್ಲೂ ಇಲ್ಲ, ಹಾಲಲ್ಲೂ ಇಲ್ಲ, ಎಲ್ಲಿ ಹೋದ್ಲು? ಯಾರೇ? ಅಣ್ಣನ? ಲೌಡ್ ಸ್ಪೀಕರ್ ಆನ್ ಮಾಡಿ. ನೀನು ಕರೆ ಮಾಡಿರುವ ಚಂದಾಗಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. The person you're trying to call is not reachable. ಯಾವ್ದ್ಯಾ ಸುಮ್ಮನೆ ತರಲೆ ಮಾಡ್ಬೇಡ. ಅಮೂಲ್ಯ ಕೊಡು.
ಆದ್ರೂ ಅದಕ್ಕೆ ನೀವು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕಿತ್ತು. ಇವಾಗ ಬರ್ತಾನಲ್ಲ ಅವಾಗ ಹೇಳಿದ್ರೆ ಆಯ್ತು ಬಿಡು. ಅಮೂಲ್ಯ ಅದಕ್ಕೇನಾಯ್ತು? ವಿಯರ್ಡೋಸ್. ಓಹೋ ವೇದಾಂತ್, ನೀವಿಲ್ಲಿದ್ದೀರಾ? ಸಾರ್ಥಕ್, ಯಾಕೆ ಅಮೂಲ್ಯ ಎಲ್ಲಿ ಹೋದ್ರು? ಎಲ್ಲರೂ ಅಜ್ಜಿ ರೂಮಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆ ಯಾಕೆ? ನೀವು ವೈಜಯಂತಿ ಅಮ್ಮನ ಮನೆ ಬಿಟ್ಟು ಕಳಿಸಿದ್ರಲ್ಲ, ಅದಕ್ಕೆ. ಆ ವಿಷಯ ಸಾರ್ಥಕ್, ಆ ವಿಷಯನೇ ಬೇರೆ ಇದೆ, ಬರೀ ಮಾತಾಡೋಣ. ಅಯ್ಯಯ್ಯೋ ವೇದಾಂತ್ ಬೇಡ. ನಿಮ್ಮ ತಂಗಿ ನನ್ನ ಹೆಂಡತಿ, ನನ್ನ ತಂಗಿ ನಿಮ್ಮ ಹೆಂಡತಿ ಇಬ್ರು ಸೇರ್ಕೊಂಡು ಕೆಂಡ ಹಾಕ್ತಿದ್ದಾರೆ. ನಮಗೆ ನಿನ್ನಷ್ಟು ಧೈರ್ಯ ಇಲ್ಲ, ನೀವು ಹೋಗ್ಬಿಡಿ. ಏನು ಹೋಗಲ್ಲ, ಬನ್ನಿ ಸರ್. ಬೇಡ 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 ಪ್ಲೀಸ್ ಬೇಡ. ಕೊಡಿ, ನಾನು ಸಮಾಧಾನ ಮಾಡ್ತೀನಿ. ಇವತ್ತು ನಾನು ಸಮಾಧಾನ ಮಾಡ್ಲಾ? ಜೂಜು ಲಾಲಿ ಜೂಜು ಜೂಜು ಲಾಲಿ ಜೂಜು ದೇವಕಿ ನಂದನ ಶ್ರೀಕೃಷ್ಣ ಬಾಲಗೆ ಜೂಜು ಲಾಲಿ ಜೂಜು ಕಾಳಿಂಗಮರ್ಧನ ಪುತನಿ ಸಂಹಾರ ಗೋಕುಲ ಬಾಲಕ ನೀ ಮಲಗು ಹಗಲೆಲ್ಲ ನಲಿದಾಡಿ ಇರುಳಲ್ಲು ಕುಣಿದಾಡಿ ಜಗವರಂಜಿಪಗೊಲ್ಲ ನೀ ಮಲಗು ಜೂಜು ಲಾಲಿ ಜೂಜು. ನಿಮ್ ಕೊನೆ ಆಸೆ ಏನಂತ ಹೇಳ್ಬಿಡಿ. ನೀವೆಲ್ರೂ ಲಾಯಕ್ಕಿಲ್ಲ. ಪ್ಲೀಸ್ ಅಣ್ಣ, ನಮಗೇನು ಮಾಡಬೇಡಿ ಅಣ್ಣ. ನಿಮ್ಮ ಹತ್ರ ತುಂಬ ವರ್ಷಗಳಿಂದ ಇದೀವಲ್ಲ ಅಣ್ಣ. ನಾನು ಅದನ್ನೇ ಹೇಳ್ತಾ ಇರೋದು. ಎಷ್ಟು ವರ್ಷದಿಂದ ನನ್ನ ಜೊತೆ ಇದ್ದೀರಾ, ಆದ್ರೆ ಏನ್ ಪ್ರಯೋಜನ ಹೇಳಿ? ನನ್ನ ತಮ್ಮನ್ ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ. ಹುಡುಕ್ತಿದ್ದೀನಿ ಅಂತ ಸುಮ್ಮನೆ ಕತೆ ಹೇಳ್ತಾ ಇದ್ದೀರಾ. ನೀವೆಲ್ಲರೂ ಸುಮ್ಮನೆ ವೇಸ್ಟು, ಕೆಲ್ಸಕ್ಕೆ ಬರಲ್ಲ. ನೀವು ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು, ನೀವೆಲ್ಲರನ್ನ ಸುಮ್ಮನೆ ಬಿಡಲ್ಲ. ತೇಜಸ್ ಅಣ್ಣನ ಬಗ್ಗೆ ಒಂದು ವಿಚಾರ ಗೊತ್ತಾಯ್ತು. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಇಲ್ಲೇ. ಅಣ್ಣ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ ಅಣ್ಣ. ಅಣ್ಣ ಒಂದು ನಿಮಿಷ ಇರಿ. ಇದು ತೇಜಸ್ದೆ. ನಾನೇ ಅವನಿಗೆ ಗಿಫ್ಟ್ ಮಾಡಿದ್ದೆ. ಎಲ್ಲಿ ಸಿಕ್ತಿದ್ದು? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಸಿಕ್ತಿದ್ದು? ಅಣ್ಣ ಇದು ಮಾಮೂಲಿ ನಮ್ಮ ಸೇಟು ಅಂಗಡಿಯಲ್ಲಿ ಸಿಗ್ತಾನ ಅಣ್ಣ. ಇದನ್ನು ತೊಗೊಂಡು ಒಬ್ಬ ಸೇಟ್ ಅಂಗಡಿಗೆ ಬಂದಿದ್ದಾನ. ನನಗೆ ಯಾಕೋ ಡೌಟ್ ಬಂತು. ಅವ್ನು ಫಾಲೋ ಮಾಡ್ಕೊಂಡು ಹೋದೆ ಅಣ್ಣ. 4 ಬಾರಿಸಿದೆ ಅಣ್ಣ. ಅವ್ನು ಸತ್ಯ ಹೇಳ್ದಾನ. ಏನು ಹೇಳ್ದ ಅವನು? ಅಣ್ಣ ಈ ಚೈನು ಸಿಟಿ ಆಚೆ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಸಿಕ್ತಂತಣ್ಣ ಇದು. ವಾಚ್ಮ್ಯಾನ್ ಮಂಜುನಾಥ್, ನಿನ್ ಮಾತ್ರ ಸುಮ್ಮನೆ ಬಿಡಲ್ಲ.